ಕಾಂಗ್ರೆಸ್ ಹೇಳುತ್ತೆ ನಾವು ಬಿಟ್ಟರೆ ಮುಸಲ್ಮಾನರಿಗೆ ಬೇರೆ ಆಪ್ಷನ್ ಇಲ್ಲ. ನಿಮ್ಮ ಒಟ್ಟು ಬಡ್ಜೆಟ್ ಇದೆ, ಅದರ 1% ಕೂಡ ನೀವು ಕೊಡ್ಲಿಲ್ಲ. ಹಿಜಾಬ್ ಹಾಕೊಳ್ಳಿ, ಸ್ಕೂಲಿಗೆ ಬನ್ನಿ, ತೊಂದರೆ ಇಲ್ಲ ಅಂತ ಇಷ್ಟೆಲ್ಲ ರೈಟ್ಸ್ ಕೊಡ್ತಾರೆ. ಮುಸಲ್ಮಾನರಿಗೆ ಸಿಗ್ತಾ ಇರುವಂತ ಒಂದು ಸವಲತ್ತುಗಳಲ್ವಾ ಅಂತಾರೆ. ದಾವಣಗೆರೆಯಲ್ಲಿ 19,000 ವೋಟರ್ಸ್ ವಿರುದ್ಧ ನಿಂತಾಗ ನಿಮ್ಗೆ ಹಿಜಾಬ್ ನೆನಪಾಯ್ತಾ? ಈ ಸಮುದಾಯದ ವೋಟ್ ತಗೊಂಡು ಸಮುದಾಯಕ್ಕೆ ವಂಚನೆ ಮಾಡೋರೇ ಹೆಚ್ಚಿನ ಜನರಿದ್ದಾರೆ. ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ರಿ, ಯಾಕೆ ಕೊಡೋದಿಲ್ಲ ನೀವು ಅಂತೇಳಿ ಮಾತಾಡ್ಬೇಕು. ಕಾಂಗ್ರೆಸ್ಸಿಗೆ ಗಟ್ಟಿಯಾದಂತಹ ಒಂದು ವೋಟ್ ಬ್ಯಾಂಕ್ ಇದ್ರೆ ಅದು ಮುಸ್ಲಿಂ ಸಮುದಾಯ. ಆದ್ರೆ ನೀವು ಪ್ರಾತಿನಿಧ್ಯ ಕೊಟ್ಟಿದ್ದೇನು? ನೀವು ಲಿಂಗಾಯತರಿಗೆ ಎಷ್ಟು ಮಿನಿಸ್ಟ್ರಿ ಕೊಟ್ಟಿದ್ದೀರಿ? ಲಿಂಗಾಯತ್ ನಿಮ್ಮ ವೋಟರ. ಮುಸಲ್ಮಾನರಿಗೆ ಜುಜುಬಿ 2 ಕೊಟ್ಟಿದ್ದೀರಿ. ಯಾಕೆ ಮುಸಲ್ಮಾನರಿಗೆ ಡೆಪ್ಯೂಟಿ ಸಿಎಂ ಮಾಡ್ತಾ ಇಲ್ಲ? ಈಗ 10 MLA-ಗಳಿದ್ದಾರೆ, ಇನ್ನು 25 MLA-ಗಳು ಕೂಡ ಮಾಡಿದ್ರು ಕೂಡ ಅವರಿಂದ ಏನೂ ನಿರೀಕ್ಷಿಸಬೇಡಿ. ಅವರು ಕಾಂಗ್ರೆಸ್ ಪಕ್ಷದ MLA-ಗಳು. ಕಾಂಗ್ರೆಸ್ ಒಂದು ಅಸ್ತ್ರ ಏನು ಅಂತ ಹೇಳಿದ್ರೆ ಬಿಜೆಪಿ ಬರುತ್ತೆ ಅಂತ ಭಯಪಡಿಸುವಂಥದ್ದು. ಕಾಂಗ್ರೆಸ್ ನಾಯಕರುಗಳು ಏನ್ ಮಾಡಿದ್ದಾರೆ ಅಂದ್ರೆ ಡೂಪ್ಲಿಕೇಟ್ ವೋಟರ್ಸ್ ಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಯೂಸ್ ಆಗ್ಲಿ ಅನ್ನೋ ಕಾರಣ 2028ರ ಚುನಾವಣೆಯಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ಬೇಕು ಅಂತಿದ್ದೀವಿ.